ಎಲ್ಲರಿಗೂ ಶುಭೋದಯ. ಇಂದು ನಾವು 5ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪದ್ಯಪಾಠ 7 ಸಾರುತ್ತಿದೆ ಸೃಷ್ಟಿ. ಈ ಪದ್ಯವನ್ನು ಬರೆದವರು ಸಿದ್ದಯ್ಯ ಪುರಾಣಿಕ್. ಕವಿ ಸಿದ್ದಯ್ಯ ಪುರಾಣಿಕ್ ಅವರು 1918ರಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ದ್ಯಾಂಪುರದಲ್ಲಿ ಜನಿಸಿದರು. ಇವರ ಕಾವ್ಯನಾಮ ಕಾವ್ಯಾನಂದ. ಕಾವ್ಯಾನಂದ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದವರು. ಇನ್ನು ಇವರ ವೃತ್ತಿ ನೋಡುವುದಾದರೆ ಇವರು IAS ಅಧಿಕಾರಿಯಾಗಿ ಕರ್ನಾಟಕದಾದ್ಯಂತ ಕೆಲಸ ಮಾಡಿದ್ದಾರೆ. ಜಲಪಾತ, ಕರುಣಾಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋದ್ಯಾನ ಮುಂತಾದವು ಇವರ ಕವನ ಸಂಕಲನಗಳು. ಇನ್ನು ಇವರ ಪ್ರಶಸ್ತಿಗಳನ್ನು ನೋಡುವುದಾದರೆ ಇವರಿಗೆ ಬಿಲ್ವಾರ್ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಇವರು ಕಾವ್ಯ, ನಾಟಕ, ಪ್ರಬಂಧ, ಜೀವನ ಚರಿತ್ರೆ ಮತ್ತು ವಚನಗಳನ್ನು ರಚಿಸಿದ್ದಾರೆ. ಇವರ ಶರಣಚರಿತಾಮೃತ ಕೃತಿಯು ಹೊಸಗನ್ನಡ ಗದ್ಯ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ. ಕವಿ ಸಿದ್ದಯ್ಯ ಪುರಾಣಿಕ್ ಅವರು 1994ರಲ್ಲಿ ಮರಣ ಹೊಂದಿದರು. ಸಾರುತ್ತಿದೆ ಸೃಷ್ಟಿ. ಸೃಷ್ಟಿ ಎಂದರೆ ಪ್ರಕೃತಿ ಎಂದರ್ಥ. ಈ ಪದ್ಯದಲ್ಲಿ ಕವಿ ಸಿದ್ದಯ್ಯ ಪುರಾಣಿಕ್ ಅವರು ನಿಸರ್ಗದ ಮೂಲಕ ಪ್ರಕೃತಿಯಲ್ಲಿನ ಸಿಹಿ ರುಚಿಯನ್ನು ಹೊಂದಿರುವ ವಸ್ತುಗಳ ಹಾಗೆ ಸಿಹಿಯಾಗು, ಹಾಗೆ ಬೆಳಕನ್ನು ಕೊಡುವ ವಸ್ತುಗಳ ಉದಾಹರಣೆ ನೀಡಿ ಅದರಂತೆ ಮಾನವ ನಿನ್ನಲ್ಲಿರುವ ಜ್ಞಾನದ ಬೆಳಕನ್ನು ಹೆಚ್ಚಿಸಿಕೋ ಎಂದು ಹೇಳುತ್ತಿದ್ದಾರೆ. ಮಕ್ಕಳ, ಈಗ ನಾವು ಪದ್ಯವನ್ನು ನೋಡೋಣ ಬನ್ನಿ. ಹಣ್ಣಿನಲಿ ಬೆಣ್ಣೆಯಲಿ ಕೆನೆ ಮೊಸರು ಹಾಲಿನಲಿ, ಹಣ್ಣಿನಲಿ ಬೆಣ್ಣೆಯಲಿ ಕೆನೆ ಮೊಸರು ಹಾಲಿನಲಿ, ಕಂದದಲ್ಲಿ ಜೇನಿನಲಿ ರಸಗಬ್ಬು ಬಾಳೆಯಲಿ, ಕಂದದಲ್ಲಿ ಜೇನಿನಲಿ ರಸಗಬ್ಬು ಬಾಳೆಯಲಿ, ಎಳೆನೀರು ಹೊಳೆ ನೀರು ಹಾಲ್ದೆನೆಯ ಕಾಳಿನಲಿ, ಎಳೆನೀರು ಹೊಳೆ ನೀರು ಹಾಲ್ದೆನೆಯ ಕಾಳಿನಲಿ, ಸಾರುತ್ತಿದೆ ಸೃಷ್ಟಿಯಿದು ಸವಿಯಾಗಿ ನಿಂದು, ಸವಿಯಾಗು 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 ಎಂದು, ಸವಿಯಾಗು 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 ಎಂದು, ತಾರೆಯಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರನ್ನದಲ್ಲಿ, ತಾರೆಯಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರನ್ನದಲ್ಲಿ, ಕಂಚಿನಲಿ ಮಿಂಚಿನಲಿ ಮುತ್ತಿನಲಿ ಚಿನ್ನದಲ್ಲಿ, ಕಂಚಿನಲಿ ಮಿಂಚಿನಲಿ ಮುತ್ತಿನಲಿ ಚಿನ್ನದಲ್ಲಿ, ಜ್ಯೋತಿಯಲಿ ನಯನದಲ್ಲಿ ಉಷಯ ಹೊಂಬಣ್ಣದಲ್ಲಿ, ಜ್ಯೋತಿಯಲಿ ನಯನದಲ್ಲಿ ಉಷಯ ಹೊಂಬಣ್ಣದಲ್ಲಿ, ಸಾರುತ್ತಿದೆ ಸೃಷ್ಟಿಯಿದು ಛವಿಯಾಗಿ ನಿಂದು, ಛವಿಯಾಗು 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 ಎಂದು, ಛವಿಯಾಗು 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 ಎಂದು, ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ, ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ, ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ, ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ, ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ, ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ, ಸಾರುತ್ತಿದೆ ಸೃಷ್ಟಿ ಸವಿ ಛವಿಯಾಗಿ ನಿಂದು, ಕವಿಯಾಗು 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 ಎಂದು, ಕವಿಯಾಗು 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 ಎಂದು. ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲ್ಲಿ, ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ, ಎಳೆನೀರು ಹೊಳೆ ನೀರು ಹಾಲ್ದೆನೆಯ ಕಾಳಿನಲ್ಲಿ, ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು, ಸವಿಯಾಗು 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 ಎಂದು. ಮಕ್ಕಳ, ಈ ಪ್ರಕೃತಿಯಲ್ಲಿ ಸಿಗುವ ಹಣ್ಣು, ಬೆಣ್ಣೆ, ಕೆನೆ ಮೊಸರು, ಹಾಲು
ಕಂದ, ಕಂದ ಅಂದರೆ ಗಡ್ಡೆಗೆಣಸು, ಜೇನುತುಪ್ಪ, ರಸ ತುಂಬಿರುವ ಕಬ್ಬು, ಬಾಳೆಹಣ್ಣು, ಎಳೆನೀರು, ಹೊಳೆನೀರು, ಹಾಲು ತುಂಬಿದ ಕಾಳು ತೆನೆ, ಈ ಎಲ್ಲದರಲ್ಲೂ, ಈ ಎಲ್ಲ ವಸ್ತುಗಳಲ್ಲಿಯೂ ನಾವು ಸಿಹಿಯನ್ನು ಕಾಣುತ್ತೇವೆ. ಇವೆಲ್ಲವೂ ನಮಗೆ ಸವಿಯಾಗಿವೆ. ಅಂದರೆ ಈ ಎಲ್ಲ ವಸ್ತುಗಳು ರುಚಿಯಾಗಿವೆ. ಹಾಗೆಯೇ ಮನುಷ್ಯನು ಕೂಡ ತನ್ನ ಜೀವನದಲ್ಲಿ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡು ಸಿಹಿಯಾದಂಥ ಮಾನವನಾಗಬೇಕು. ಇವೆಲ್ಲವನ್ನು ಸೇವಿಸುವ ಮನುಷ್ಯ ನೀನು ಸವಿಯಾಗಿರಬೇಕು. ಅಂದರೆ ನೀನು ಎಲ್ಲರಿಗೂ ನಿಸ್ವಾರ್ಥದಿಂದ ಸಹಾಯ ಮಾಡುವ ಗುಣಗಳನ್ನು ಬೆಳೆಸಿಕೊಂಡು ಉಪಕಾರಿಯಾಗಬೇಕು ಎಂದು ಕವಿ ಈ ಚರಣದಲ್ಲಿ ಸಿಹಿರುಚಿಯನ್ನು ಹೊಂದಿರುವ ವಸ್ತುಗಳ ಉದಾಹರಣೆ ಕೊಟ್ಟಿದ್ದಾರೆ. ಮಕ್ಕಳ, ನೆಕ್ಸ್ಟ್ ಪ್ಯಾರಾ ನೋಡೋಣ ಬನ್ನಿ. ತಾರೆಯಲ್ಲಿ, ಚಂದ್ರನಲ್ಲಿ, ಸೂರ್ಯನಲ್ಲಿ, ರನ್ನದಲ್ಲಿ, ಕಂಚಿನಲ್ಲಿ, ಮಿಂಚಿನಲ್ಲಿ, ಮುತ್ತಿನಲ್ಲಿ, ಚಿನ್ನದಲ್ಲಿ, ಜ್ಯೋತಿಯಲ್ಲಿ, ನಯನದಲ್ಲಿ, ಉಷೆಯ ಹೊಂಬಣ್ಣದಲ್ಲಿ, ಸಾರುತ್ತಿದೆ ಸೃಷ್ಟಿ ಇದು ಚೆವಿಯಾಗಿ ನಿಂದು, ಚೆವಿಯಾಗು 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 ಎಂದು. ಮಕ್ಕಳ, ಕವಿ ಎರಡನೇ ಚರಣದಲ್ಲಿ ಬೆಳಕನ್ನು ಕೊಡುವ ವಸ್ತುಗಳನ್ನು ಉದಾಹರಣೆಯಾಗಿ ನೀಡಿದ್ದಾರೆ. ಅವು ಯಾವೆಂದರೆ ತಾರೆ, ತಾರೆ ಎಂದರೆ ನಕ್ಷತ್ರ, ಹಾಗೆಯೇ ಚಂದ್ರ, ಸೂರ್ಯ, ರನ್ನ, ರನ್ನ ಎಂದರೆ ರತ್ನ, ಕಂಚು, ಮಿಂಚು, ಮುತ್ತು, ಮುತ್ತು ಎಂದರೆ ಸಮುದ್ರದಲ್ಲಿ ಸಿಗುವಂಥ ವಸ್ತು, ಚಿನ್ನ, ಜ್ಯೋತಿ, ಜ್ಯೋತಿ ಎಂದರೆ ದೀಪ, ಬೆಳಕು. ಮಕ್ಕಳ, ಈ ದೀಪ ನೋಡುತ್ತಿದ್ದೀರಾ ನೀವು? ತಾನೂ ಉರಿಯುತ್ತೆ, ತನ್ನ ಬತ್ತಿಯನ್ನು ಉರಿಸುತ್ತೆ, ಉರಿದು ಪ್ರಪಂಚಕ್ಕೆ ಪ್ರಕಾಶವನ್ನು ಕೊಡುತ್ತೆ. ಅಂಧಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ವ್ಯಕ್ತಿಗೆ ಆಶೆಯ ಒಂದು ಕಿರಣವನ್ನು ಕೊಡುತ್ತೆ, ಅಂದರೆ ಬೆಳಕನ್ನು ಕೊಡುತ್ತೆ. ಆದರೆ ಇದು ಯಾವತ್ತೂ ಯೋಚಿಸಲ್ಲ. ಯಾವ ಮಣ್ಣಿನಿಂದ ತನ್ನನ್ನು ಮಾಡಿದ್ದಾರೋ ಆ ಮಣ್ಣು ಹೇಗಿರುತ್ತೆ ಅಂತ, ಹಾಗೆ ತನಗೆ ಆಕಾರ ಕೊಟ್ಟ ಕುಂಬಾರ ಹೇಗಿರ್ತಾನೆ ಅಂತ ಇದು ಯೋಚಿಸಲ್ಲ. ತನ್ನನ್ನು ಯಾರು ಕೊಂಡುಕೊಂಡಿದ್ದಾರೆ, ಆ ಮನೆ ಹೇಗಿದೆ, ಅಲ್ಲಿಯ ಜನ ಹೇಗಿರಬಹುದು, ಏನೂ ಯೋಚಿಸುವುದಿಲ್ಲ. ಸುಮ್ಮನೆ ಈ ಪ್ರಪಂಚಕ್ಕೆ ಪ್ರಕಾಶ ಕೊಡುತ್ತೆ. ಇದೇ ಕಾರಣದಿಂದ ದೀಪಕ್ಕೆ ಇಷ್ಟೊಂದು ಗೌರವ ಕೊಡುತ್ತೇವೆ. ಇದು ತನ್ನನ್ನು ಅಥವಾ ಬೇರೆಯವರ ಮನೆ ನೋಡಿಕೊಂಡು ಉರಿಯುವುದಿಲ್ಲ. ಇದು ಉರಿಯುವುದು ಕತ್ತಲಿನ ಜೊತೆ ಹೋರಾಡುವುದಕ್ಕೆ. ಅಂದರೆ ನೀವು ನಿಮ್ಮ ಬದುಕನ್ನು ಈ ದೀಪದ ತರಹ ಮಾಡಿಕೊಳ್ಳಿ. ನಯನದಲ್ಲಿ, ಮಕ್ಕಳ, ನಯನ ಎಂದರೆ ಕಣ್ಣುಗಳು. ಉಷೆಯ ಹೊಂಬಣ್ಣದಲ್ಲಿ, ಉಷೆಯ ಹೊಂಬಣ್ಣ ಅಂದರೆ ಸೂರ್ಯೋದಯವಾಗುವಾಗ ಅದು ಹೇಗೆ ಕಾಣುತ್ತದೆ ಎಂದರೆ ಅದು ಬಂಗಾರದ ಬಣ್ಣದಂತೆ ಕಾಣುತ್ತದೆ ಎಂದರ್ಥ. ಉಷೆ ಎಂದರೆ ಅರುಣೋದಯ, ಸೂರ್ಯೋದಯ. ಹೊಂಬಣ್ಣ, ಹೊಂಬಣ್ಣ ಎಂದರೆ ಬಂಗಾರದ ಬಣ್ಣ ಎಂದರ್ಥ. ಸೂರ್ಯೋದಯದಲ್ಲಿ ಎಲ್ಲೆಲ್ಲೂ ಬೆಳಕು ತುಂಬಿರುತ್ತದೆ. ಈ ಎಲ್ಲ ವಸ್ತುಗಳು ತನ್ನನ್ನು ತಾನು ಬೆಳಗಿಸಿ ಇತರರಿಗೂ ಬೆಳಕು ಪ್ರಜ್ವಲಿಸುತ್ತದೆ. ಈ ಎಲ್ಲ ವಸ್ತುಗಳು ಪ್ರಕೃತಿಯಲ್ಲಿ ಹೊಳಪುಳ್ಳ ವಸ್ತುಗಳಾಗಿವೆ. ಕವಿ ಇಲ್ಲಿ ಈ ವಸ್ತುಗಳನ್ನು ಉದಾಹರಣೆಯಾಗಿ ನೀಡಿದ್ದಾರೆ. ಚೆವಿಯಾಗು, ಚೆವಿ ಎಂದರೆ ಹೊಳಪು, ಕಾಂತಿ, ಬಣ್ಣ. ಈ ಎಲ್ಲ ವಸ್ತುಗಳ ಹಾಗೆ ಮನುಷ್ಯನು ಕೂಡ ತನ್ನಲ್ಲಿರುವ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು. ಮಾನವ, ನಿನ್ನಲ್ಲಿರುವ ಜ್ಞಾನದ ಬೆಳಕಿನಿಂದ ನೀನು ಇತರರಿಗೂ ಜ್ಞಾನವನ್ನು ಕೊಡು. ಈ ಜ್ಞಾನವನ್ನು ಇತರರ ಜೊತೆ ಹಂಚಿಕೊಂಡಾಗ ಮಾತ್ರ ಚೆವಿಯಾದ ಕಾಂತಿಯುಳ್ಳ ವ್ಯಕ್ತಿಯಾಗುತ್ತಾನೆ ಎಂದು ಕವಿ ಈ ಚರಣದಲ್ಲಿ ಹೇಳಿದ್ದಾರೆ. ಶಬ್ದದಲ್ಲಿ ಸವಿಯಾಗಿ, ಅರ್ಥದಲ್ಲಿ ಬೆಳಕಾಗಿ, ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ, ಬಾಳುವೆಯ ಸವಿ ಬೆಳಕ ಬರೆಯುವ ಬೇಕಾಗಿ, ಸಾರುತ್ತಿದೆ ಸೃಷ್ಟಿ ಸವಿ ಚೆವಿಯಾಗಿ ನಿಂದು, ಕವಿಯಾಗು 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 ಎಂದು. ಶಬ್ದದಲ್ಲಿ ಸವಿಯಾಗಿ, ಅರ್ಥದಲ್ಲಿ ಬೆಳಕಾಗಿ ಅಂದರೆ ಮಾತು ಮನುಷ್ಯನಿಗೆ ಸಿಕ್ಕಿರುವ
ಅತಿ ಅದ್ಭುತ ಕೊಡುಗೆ. ಈ ಮಾತು ಈ ಮನುಷ್ಯನ ಈ ಪ್ರಪಂಚದಲ್ಲಿ ಬೇರೆ ಎಲ್ಲ ಜೀವಿಗಳಿಂದ ಭಿನ್ನ ಮಾಡಿರುವುದು, ಪ್ರಪಂಚದಲ್ಲಿ ಎಲ್ಲಕ್ಕಿಂತಲೂ ಮೇಲಿಟ್ಟಿರುವುದು. ಮಕ್ಕಳ, ನೀವೇ ನೋಡಿ, ಯಾರ ಮಾತು ತುಂಬಾ ಮಧುರವಾಗಿರುತ್ತೋ ಜನ ಅವರನ್ನು ಪ್ರೀತಿಸುತ್ತಾರೆ, ಅವರ ಜೊತೆ ಗೆಳೆತನ ಮಾಡಿಕೊಳ್ಳುತ್ತಾರೆ. ಅದೇ ರೀತಿ ಯಾರ ಮಾತು ಕಠೋರವಾಗಿರುತ್ತೋ ಜನ ಅವರನ್ನು ದೂರ ಇಡ್ತಾರೆ, ಅವರನ್ನು ತಮ್ಮ ಶತ್ರುಗಳು ಅನ್ಕೋತಾರೆ. ಈ ಮಾತೆ ತಾನೇ ಒಂದು ಭಾಷೆಯಾಗಿ ನಮ್ಮ ಇತಿಹಾಸ ಬರೆಯುತ್ತೆ. ಆದರೆ ನಿಜವಾಗ್ಲೂ ನಮ್ಮ ಮಾತಿನ ಬಗ್ಗೆ ಎಷ್ಟು ಯೋಚಿಸಬೇಕು ಅಷ್ಟು ಯೋಚಿಸುತ್ತೀವಾ? ಈಗ ನೀವೇ ಯೋಚಿಸಿ, ಮನುಷ್ಯನಿಗೆ ಮಾತನಾಡುವುದನ್ನು ಕಲಿಯುವುದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ? ಕೆಲವು ಮಕ್ಕಳು 1 ವರ್ಷದ ವಯಸ್ಸಿನಲ್ಲಿ ಕಲ್ತಿರ್ತಾರೆ, ಕೆಲವು ಮಕ್ಕಳು 2 ವರ್ಷ, ಇನ್ನು ಕೆಲವು ಮಕ್ಕಳು 3 ವರ್ಷ. ಈಗ ಮನುಷ್ಯ 1 ವರ್ಷ ವಯಸ್ಸಲ್ಲಿ ಮಾತನ್ನೇನೋ ಕಲ್ತು ಬಿಡ್ತಾನೆ. ಆದರೆ ಏನು ಮಾತನಾಡಬೇಕು ಅನ್ನೋದನ್ನು ಜೀವನ ಪೂರ್ತಿ ಕಲಿಯುವುದಕ್ಕಾಗಲ್ಲ. ಮಾತಿನ ಮೇಲೆ ಮೊದಲು ಗಮನ ಇಟ್ಟುಕೊಳ್ಳಿ. ಏನು ಮಾತಾಡಬೇಕಂತ ತಿಳ್ಕೊಳ್ಳೋದಕ್ಕೆ ಮೊದಲು ಪ್ರಯತ್ನ ಮಾಡಿ. ನಿಮ್ಮ ಮಾತು ಒಳ್ಳೆಯದಾಗಿರಲಿ, ನಿಮ್ಮ ಧ್ವನಿ ಮಧುರವಾಗಿರಲಿ. ಸಿಹಿಯಾದ ವಸ್ತುಗಳಂತೆ ನಾವು ಆಡುವ ಮಾತಿನಲ್ಲಿ ನಾವು ಮಾತನಾಡುವ ಶಬ್ದ ಬೇರೆಯವರಿಗೆ ಸಿಹಿಯಾಗಿರಬೇಕು, ಹಿತವಾಗಿರಬೇಕು. ಸಿಹಿಯಾದ ವಸ್ತುಗಳಂತೆ ನಾವು ಮಾತನಾಡುವ ಮಾತು ಅರ್ಥಬದ್ಧವಾಗಿರಬೇಕು. ಹಾಗೆ ಹೊಳಪಿನಿಂದ ಕೂಡಿರುವ ವಸ್ತುಗಳಂತೆ ಒಳ್ಳೆಯ ಗುಣಗಳನ್ನು ರೂಢಿಸಿಕೊಂಡು ಬೆಳಕಿನಂತೆ ಒಬ್ಬ ಮನುಷ್ಯ ಒಳ್ಳೆಯ ವ್ಯಕ್ತಿಯಾಗುತ್ತಾನೋ ಆಗ ತನ್ನ ಜೀವನವನ್ನು ಕೂಡ ಉತ್ತಮ ರೀತಿಯಲ್ಲಿ ಸವಿಯಾದ ಗುಣಗಳನ್ನು ರೂಢಿಸಿಕೊಂಡು ಅರ್ಥಪೂರ್ಣವಾಗಿ ಬರೆಯುವಂಥ ಕವಿಯಾಗಬಹುದು. ಮಕ್ಕಳ, ಈ ಸೃಷ್ಟಿಯಲ್ಲಿ, ಈ ಪ್ರಕೃತಿಯಲ್ಲಿ ಸಿಹಿ ರುಚಿಯನ್ನು ಹೊಂದಿರುವ ವಸ್ತುಗಳ ಮೂಲಕ ಸಿಹಿಯಾಗುತ್ತಾನೆ. ಹಾಗೇನೇ ಚೆವಿಯಾದ ವಸ್ತುಗಳು ಅಂದರೆ ಈ ಪ್ರಕೃತಿಯಲ್ಲಿರುವ ಹೊಳಪುಳ್ಳ ವಸ್ತುಗಳಾಗಿ, ಅಂದರೆ ಹೊಳಪಿನಿಂದ ಕೂಡಿದೆ. ಹಾಗೆ ಮನುಷ್ಯನು ಕೂಡ ತನ್ನಲ್ಲಿರುವ ಜ್ಞಾನವನ್ನು ಅಂದರೆ ಜ್ಞಾನದ ಬೆಳಕನ್ನು ಹೆಚ್ಚಿಸಿಕೊಂಡು ಅರ್ಥಪೂರ್ಣವಾಗಿ ಬರೆಯುವ ಕವಿಯಾಗು ಎಂದು ಕವಿ ಸಿದ್ದಯ್ಯ ಪುರಾಣಿಕವರು ಆಸೆ ಪಡುತ್ತಿದ್ದಾರೆ. ಮಕ್ಕಳ, ಈ ಪ್ರಕೃತಿ ಮನುಷ್ಯನಿಗೆ ಎಷ್ಟೊಂದು ಸಹಾಯಕಾರಿಯಾಗಿದೆ. ಹಾಗೆಯೇ ನಾವು ಕೂಡ ಎಲ್ಲರಿಗೂ ನಿಸ್ವಾರ್ಥದಿಂದ ಸಹಾಯ ಮಾಡುವ ಗುಣವನ್ನು ಬೆಳೆಸಿಕೊಂಡು ಉಪಕಾರಿಯಾಗಬೇಕು. ಆಗ ಮಾತ್ರ ಚೆವಿಯಾದ ಕಾಂತಿ ಉಳ್ಳ ಅಂದರೆ ಒಳ್ಳೆಯ ವ್ಯಕ್ತಿಯಾಗಲು ಸಾಧ್ಯ ಎಂದು ಹೇಳುತ್ತಾ ಈ ಪದ್ಯವನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.